ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಹನ್ನೆರಡನೇ ಶತಮಾನದ ಮಹಾನ್ ಜ್ಞಾನಿ, ನಮ್ಮ ಅನುಭವ ಮಂಟಪದ ನೇತಾರ, ಅವರಿಗೆ ವಿಶೇಷವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯವೇ ಆದಂತಹ ಅಲ್ಲಮ್ಮ ಪ್ರಭುವಿನ ಪ್ರಶಸ್ತಿ ಅವರ ಪೂರ್ವಜರ ಪುಣ್ಯ ಅಂತಲೇ ನಾನು ಭಾವಿಸ್ತೇನೆ. ಇವತ್ತು ಶರಣ ಸಾಹಿತ್ಯದ ಬಗ್ಗೆ ಬಹಳ ನಮ್ಮನ್ನು ರಾಜಕಾರಣಿಗಳ ಕರೆದುಬಿಟ್ಟಿದ್ದಾರೆ. ಶರಣ ಸಾಹಿತ್ಯದ ಬಗ್ಗೆ ಚರ್ಚೆಯೇ ಮಾಡದೇ ಇರ್ತಕ್ಕಂಥ ನಮ್ಮನ್ನೇ ಕರೆದು ಗುರುಗಳಿಗೆ ಕೇಳಿದ್ರು, ಗುರುಗಳು ಯಾರು ಬಂದಿವಲ್ಲ, ಅದಕ್ಕೆ ನಾಗಭೂಷಣರು ಬಂದಿದ್ದಾರೆ. ಶರಣ ಸಾಹಿತ್ಯವನ್ನು ಕುರಿತು ಮಾತಾಡುವಂತ ಅಗಾಧ ಪಾಂಡಿತ್ಯ ನಮಗೇನಿಲ್ಲ. ಆದರೆ ನಮ್ಮ ಧರ್ಮವನ್ನು ನಮಗೆ ಪರಿಚಯ ಮಾಡಿಕೊಟ್ಟಂತ, ಧರ್ಮವನ್ನ ಸುಲಭವಾಗಿ ಅರ್ಥ ಮಾಡಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟ, ನಮ್ಮ ಬದುಕಿನ ಭಾಷೆಯನ್ನು ಆಧರಿಸಿ ವಚನಗಳ ಮೂಲಕ ನಮಗೆ ದಾರಿದೀಪವಾದಂತಹ ಶರಣ ಸಾಹಿತ್ಯ ಏನಿದೆ, ಇದು ಜನಸಾಮಾನ್ಯರ ಸಾಹಿತ್ಯ. ಭಾಷೆ ಕೂಡ ಜನಸಾಮಾನ್ಯರು. ಆ ವಚನಗಳಲ್ಲಿ ಪಾಂಡಿತ್ಯದ ಪದ ಪ್ರಯೋಗಗಳಿಲ್ಲ. ಅವತ್ತಿನ ನಮ್ಮ ಆಡು ಭಾಷೆಯ ಪದಗಳನ್ನೇ ಪ್ರಯೋಗ ಮಾಡಿ ಸುಲಭವಾಗಿ ಅರ್ಥ ಆಗುವ ತಮ್ಮ ಅನುಭವವನ್ನು ದಾರಿಯಾದಂಥ ಅನುಭವಿಗಳು ನಮ್ಮ ಧರ್ಮವನ್ನು ಪರಿಚಯ ಮಾಡಿಕೊಳ್ಳೋಕ್ಕೋಸ್ಕರ ಒಂದು 4-6 ವಚನಗಳು ಕಲಿತು ಸಾಕು. ನಮ್ಮ ಧರ್ಮವನ್ನು ನಾವು ಪರಿಚಯ ಮಾಡಿಕೊಳ್ಳಬೇಕು. ನಾವೇನು ಅಂತ ಹೇಳಿಬಿಡಬಹುದು. ಅವತ್ತಿನ ಶರಣರ ಬದುಕನ್ನ ತಿಳಿಸಿಕೊಡುವ ಮೂಲಕ ನಮ್ಮ ಬದುಕಿನಲ್ಲಿ ಹೇಗೆ ನಾವು ಇರಬೇಕು ಅನ್ನೋದನ್ನ ವಚನಗಳು ನಮಗೆ ತೋರಿಸಿಕೊಟ್ಟಿವೆ. ಎಲ್ಲ ಜಾತಿ ಜನಾಂಗದವರನ್ನ, ಬಡವರು ಬಲ್ಲಿದರನ್ನ, ಮೇಲು ಕೀಳು ಎಂದಿರತಕ್ಕಂಥ ಭಾವನೆಯಿಂದ ಇಡೀ ಸಮಾಜವನ್ನ ಧಾರ್ಮಿಕವಾಗಿ ಸಂಘಟಿಸಿ ಒಂದು ಆಂದೋಲನದ ರೂಪದಲ್ಲಿ ಕರೆದುಕೊಂಡು ಹೋದಂತ ಸಾಹಿತ್ಯ ಪ್ರಪಂಚದಲ್ಲಿದ್ದರೆ ಅದು ಶರಣ ಸಾಹಿತ್ಯ ಮಾತ್ರ. ನಮ್ಮ ಶರಣರು, ನಮ್ಮ ದಾರ್ಶನಿಕರೆಲ್ಲ ಒಂದೊಂದು ಜಾತಿಗೆ ಸೇರಿದಂತು, ಒಂದೊಂದು ಪಂಥಗಳಿಗೆ ಸೇರಿದಂತು. ಸಾಮಾನ್ಯ ಜನ ಮೇಲು ಕೀಳು ಅನ್ನೋ ಪ್ರಶ್ನೆಯಿಂದ ಶರಣರು ಅಂತಕ್ಕಂಥ ಒಂದು ಪಟ್ಟಿಯೊಳಗೆ ಅವರೆಲ್ಲರೂ ನಾವು ಆರಾಧ್ಯ ದೈವಗಳಾಗಿ ನಾವು ಆರಾಧಿಸ್ತೇವೆ. ಬಹುಶಃ ಬೇರೆ ಜಾತಿ ಜನಾಂಗಗಳಿಗೆ ಹೋಲಿಸಿದಾಗ ನಮ್ಮ ಸಮಾಜ ಈ ಜಾತಿಯ ತೊಡಲಾಟವನ್ನು ಕಡಿಮೆ ಇಟ್ಟುಕೊಂಡಂತ ಸಮಾಜ. ಎಲ್ಲರೂ ಒಳಗೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ. ಜನರ ಮಧ್ಯೆ ಅಂತರವಿಲ್ಲ, ಮನುಷ್ಯನ ಮನುಷ್ಯನಾಗಿ ನೋಡ್ತಕ್ಕಂಥ ಪ್ರವೃತ್ತಿ ನಮ್ಮದು. ಎಲ್ಲರೂ ಸಮಾನ ನಮಗೆ. ಯಾವ ತಾರತಮ್ಯಗಳಿಂದ ಎಲ್ಲರನ್ನೂ ಪ್ರೀತಿಸಬೇಕಂತ ಹೃದಯ ವೈಶಾಲ್ಯ ಇರ್ತಕ್ಕಂಥ ಪಾಠವನ್ನು ನಮಗೆ ಕಲಿಸಿಕೊಟ್ಟದ್ದು ನಮ್ಮ ಶರಣ ಸಾಹಿತ್ಯ ವಚನಗಳು. ಹಾಗಾಗಿ ನಮಗೆ ಬೇರೆಯವರನ್ನ ಸುಲಭವಾಗಿ ಯಾವುದೇ ಜಾತಿ ಜನಾಂಗದವರಿದ್ರೆ ಅವರನ್ನ ನಮ್ಮೊಳಗೆ ಸೇರಿಸಿಕೊಳ್ಳಬೇಕು, ಅವರನ್ನು ಜೀವಿಸಿಕೊಳ್ಳಬೇಕು. ನಾವು ಯಾವುದೇ ಗೊಂದಲಗಳು ಇರೋದಿಲ್ಲ ನಮಗೆ. ನಮಗೆ ಸ್ವಾಮೀಜಿಗಳೇ ಒಬ್ಬ ಮುಸ್ಲಿಂ ಆದಂತವ್ರು ಮಠಾಧೀಶರಾದರು, ಬ್ರಾಹ್ಮಣರಾಗಿರ್ತಕ್ಕಂಥವ್ರು ನಮ್ಮ ಮಠಾಧೀಶರಾದರು. ನಮ್ಮ ಮಠಾಧೀಶಗಳನ್ನ ಯಾವ ಜಾತಿಯಿಂದ ನಾವು ಗುರುತಿಸೋದೇ ಇಲ್ಲ. ಬೇರೆ ಜಾತಿಗಳಾದ್ರೆ ಬೇರೆ ಜಾತಿಯ ಇನ್ನೊಬ್ಬ ವ್ಯಕ್ತಿ ಮಠಾಧೀಶನಾಗ್ತಕ್ಕಂಥ ಕಲ್ಪನೆಯನ್ನು ಕೂಡ ಮಾಡೋಕ್ಕಾಗೋದಿಲ್ಲ. ನಮ್ಮ ಒಬ್ಬ ಗುರುಗಳಾದ್ರೂ ಒಂದು ನಿಸ್ಸಂಕೋಚವಾಗಿ ಹೇಳ್ತಾರೆ, ಏಕೆ
ನಾನು ಬ್ರಾಹ್ಮಣ ಸಮಾಜದಲ್ಲಿ ಬಂದವನು, ಇವತ್ತು ನಮ್ಮ ಸ್ವಾಮಿ. ಅದೇ ರೀತಿ ಬೇರೆ ಕಡೆ ಮಾತಾಡಿದ್ರೆ ಬೇರೆ ಜನಾಂಗದಲ್ಲಿ ಬಹುಶಃ ನಂಗೆಗಳಾಗಿಬಿಡ್ತಾ ಇದೆ. ಆದರೆ ಎಲ್ಲರನ್ನೂ ಒಳಗೊಳ್ಳುವಂತ, ಎಲ್ಲರೂ ನಮ್ಮವರೆಗೂ ಭಾವಿಸ್ತಕ್ಕಂಥ, ನೀನಾರವ ಅನ್ನದೇ ಇವ ನಮ್ಮವ ಅಂತಕ್ಕಂಥ ಸೂತ್ರವನ್ನ, ಶಾಸ್ತ್ರವನ್ನ ಕಲಿಸಿಕೊಟ್ಟಂತ ಸಾಹಿತ್ಯ ಇದ್ರೆ ಅದು ಶರಣ ಸಾಹಿತ್ಯ ಮಾತ್ರ. ನಾವೆಲ್ಲ ಜಾತಿ ಜನಾಂಗವನ್ನು ಒಳಗೊಂಡಂತ ನಾವು ನಮ್ಮೊಳಗೆ ಆ ತರದ ಭೇದಗಳನ್ನ ನೋಡುವಂತ ಧಾರ್ಮಿಕ ಅವಕಾಶ ಕಲಾಕಲಿಪ ಇಲ್ಲೇ ಇಲ್ಲ. ಕೆಲವು ತಮ್ಮ ಅಸ್ತಿತ್ವ, ಇದು ರಾಜಕಾರಣದ ಅಸ್ತಿತ್ವವೋ ಬೇರೆ ಯಾವುದರ ಕಾರಣದ ಅಸ್ತಿತ್ವವೋ ಅಥವಾ ಕೆಲವೊಮ್ಮೆ ಗುರುಗಳಾದಂಥವರಿಗೆ ತಮ್ಮ ಅಸ್ತಿತ್ವದ ಪ್ರಶ್ನೆ ಕಾರಣಕ್ಕಾಗಿಯೋ ಉಪಜಾತಿಯನ್ನು ಪ್ರಸ್ತಾವ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಬಸವಣ್ಣನಿಗೆ ಬಹುದೊಡ್ಡ ಘೋರ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಅಂತ. ಇವನಾರವ ಅಂತವರು ನಾವು ನಮ್ಮ ಉಪಜಾತಿಯನ್ನು ಹೇಳಿದವರಲ್ಲ ನಾವು. ಅಂತಹ ಒಂದು ವಾತಾವರಣ ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಅಲ್ಲದೆ ಹೋರಾಟಗಳು ಕೂಡ ಪ್ರಾರಂಭ ಆಗಿದೆ. ಶರಣ ಸಾಹಿತ್ಯವನ್ನು ಯಾರು ಪ್ರೀತಿಸ್ತಾರೋ, ಗೌರವಿಸ್ತಾರೋ ಅಥವಾ ಅಧ್ಯಯನ ಮಾಡ್ತಾರೋ ಅವರೆಂದೂ ಕೂಡ ಉಪಜಾತಿಯ ನೆರಳಲ್ಲಿ ಬರೋಕ್ಕೆ ಸಾಧ್ಯವೇ ಇಲ್ಲ. ಆಂದೋಲನ ಆದಾಗ, ಕಲ್ಯಾಣದ ಆಂದೋಲನದಲ್ಲಿ ಬಸವ ಆಂದೋಲನದಲ್ಲಿ ಹೋರಾಟ ಮಾಡಿದಂತ ಕೆಲವರನ್ನ ಅವತ್ತಿನ ಕಾಲದಲ್ಲಿ ವಿರೋಧಿಸುವಂತ ಪಡೆ ಕ್ರೂರವಾಗಿ ಕೊಂದಿರುವುದು, ಅವರು ಊರಿಂದ ಬಿಡಿಸಿ ಓಡಿಸಿರುವುದು. ಕೆಲವರು ಹೇಳ್ತಾರೆ, ಯಾರಾದರೂ ಆಂದೋಲನದಲ್ಲಿ ಪಾಲ್ಗೊಂಡಿದ್ರೆ ಅಂತವರನ್ನ ಸುಣ್ಣದ ಮೂಟೆಯಲ್ಲಿ ಕಟ್ಟಿ ನೀರನ್ನು ಸುಳ್ಳು ಬಿಡ್ತಾ ಇದ್ರು ಅಂತ. ಅಂದ್ರೆ ಬೆಂದು ಹೋಗ್ಬೇಕು. ಅದೆಲ್ಲವನ್ನು ಸಹಿಸಿ ಜಾತ್ಯಾತೀತ ಸಮಾಜವನ್ನ, ಬಡಬಗ್ಗರನ್ನ ಅಂತರದಲ್ಲಿರ್ತಕ್ಕಂಥ ಒಂದು ಮನುಷ್ಯ ಸಮಾಜವನ್ನ, ಧರ್ಮದ ಕಳುಕುಗಳನ್ನ ಹಾಕಿಕೊಳ್ಳದೆ ಅದರಲ್ಲಿರ್ತಕ್ಕಂಥ ಹುಡುಗಗಳನ್ನ ಹೊರತೆಗೆದು ಸರಳವಾಗಿ ಧರ್ಮ ಬೋಧನೆ ಮಾಡಿದಂತ ಶರಣ ಸಾಹಿತ್ಯದಲ್ಲಿ ಬಂದಿರತಕ್ಕಂಥ ನಾವು ಮಾನ್ಯತೆಯ ವಚನಗಳನ್ನು ಉದ್ದೇಶಿಸಿ ನಾವು ಪಾಂಡಿತ್ಯವನ್ನು ಪ್ರದರ್ಶನ ಮಾಡ್ತೇವೆ. ಕೆಲವೊಮ್ಮೆ ಭಾಷಣದ ಮಧ್ಯೆ ವಚನಗಳನ್ನ ಕೋಟ್ ಮಾಡಿದ ಕೂಡಲೇ ನೋಡಿದವರಿಗೆ ಅಪ್ಪ ಎಷ್ಟೊಂದು ತಿಳಿದುಕೊಂಡಿದ್ದಾನೆ ಅಂತ ಅನ್ಸುತ್ತೆ. ಆದರೆ ವಚನವನ್ನು ಉದ್ಧರಿಸುವಾಗ, ಅದನ್ನು ಉದ್ಘರಿಸುವಾಗ ಅದರ ಅರ್ಥವನ್ನ ತನ್ನ ಬದುಕಿನೊಳಗೆ ಹೊಂದಿಸಿಕೊಳ್ಳುವಂತ ಪ್ರಯತ್ನ ಮಾಡಿದ್ರೆ ಮಾತ್ರ ಆ ವಚನ ನಾವು ಹೇಳೋದಕ್ಕೆ ಸಾಧ್ಯವಾಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಕಡಿಮೆ ಆ ಥರದ ಜಾತಿ ಅಂತರಗಳು, ಆದ್ರೆ ಇತ್ತೀಚೆಗೆ ಯಾಕೋ ಸ್ವಲ್ಪ ವಾಸನೆಗಳು ಬರ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಕೂಡ ನಾವು ನಿಜಕ್ಕೂ ಬಸವಣ್ಣನ ಪ್ರೀತಿಸೋದಾದ್ರೆ ಶರಣ ಸಾಹಿತ್ಯ ಮಾತಾಡ್ತಾ ಮುಕ್ತವಾಗಿ ಮಾತಾಡ್ತಾ ಇದ್ದ ಒಂದೆರಡು ಮಾತುಗಳು. ಬಸವಣ್ಣ ನಾವು ಪ್ರೀತಿಸೋದಾದ್ರೆ ಯಾರಾದರೂ ವ್ಯಕ್ತಿಗಳು, ಅದು ನಾನಾಗಲಿ, ನೀವಾಗಲಿ, ಇನ್ನೊಬ್ಬರಾಗಲಿ, ಗುರುಗಳಾಗಲಿ, ಉಪಜಾತಿಯನ್ನು ಮಾತಾಡಿದ್ರೆ ಅವರ ಬಹಿರಂಗವಾಗಿ ಧಿಕ್ಕರಿಸಬೇಕು. ಬಸವಣ್ಣನ ಹೊರಗಿನ ಕೇವಲ ಭಾವಚಿತ್ರ, ಒಂದು ಸಿದ್ಧಾಂತ ಅಲ್ಲ. ಬಸವಣ್ಣನ ಫೋಟೋ ನಮಗೆ ಬೇರೆ ದೇವರುಗಳ ತರ ಅರ್ಚನೆ ಮಾಡಲಿರ್ತಕ್ಕಂಥ ಫೋಟೋ ಅಲ್ಲ. ಅದು ಈ ಸಮಾಜವನ್ನು ಸುಧಾರಿಸಿದಂತ, ತಾರತಮ್ಯವನ್ನು ಹೋರಾಡಿದಂತ ಒಬ್ಬ ಮಹಾನ್ ವ್ಯಕ್ತಿಯ ಭಾವಚಿತ್ರ ನನ್ನ ಮನೆಯೊಳಗಿದೆ ಅಂತ ಆದ್ರೆ ಅದಕ್ಕೆ ತಕ್ಕಂತೆ ನಡೆದುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಬೇಕು. ನಾಡಿನಾದ್ಯಂತ ಶರಣ ಸಂಸ್ಕೃತಿಯನ್ನು ಬಿತ್ತುತ್ತಿರುವುದು ಈ ಬೆಳ್ಳಿಕಲ್ ಮಠ ಮತ್ತು ಆನಂದಪುರ ಮಠ. ಇಂತಹ ಸರಿ ಭಾಜನರಾದಂಥ ಡಾಕ್ಟರ್ ಶ್ರೀ ನಾಗಭೂಷಣ್ ಅವರಿಗೆ ಗುಹೇಶ್ವರ ಇಂತಹ ವಚನಗಳನ್ನು ನಾವೆಲ್ಲ
ಹೇಳ್ತಾ ಇದ್ರೆ ಮುಂದಿನ ನಮ್ಮ ಪೀಳಿಗೆಯ ಮಕ್ಕಳು ಕೂಡ ಸಂಸ್ಕಾರಯುತರಾಗಿ ಬಾಳಲು ಸಾಧ್ಯ ಅಂತ ಹೇಳ್ತಾ ಅಂತ ಸಂಸ್ಕಾರವನ್ನು ನಮ್ಮ ಮಕ್ಕಳಲ್ಲಿ ಬೆಳೆಸಬೇಕಾದ್ರೆ ಇಂತಹ ಕಾರ್ಯಕ್ರಮಗಳಲ್ಲಿ ನಾವಷ್ಟೇ ಬರುವುದಲ್ಲ ಸ್ವಲ್ಪ ಇಲ್ಲ ಹಿಂದೆ